ಇನ್ನೂ ಸರ್ ಈಗ ನೀವು ಕಿರುತೆರೆ ಮತ್ತು ಹಿರಿತೆರೆ, ಸೊ ಈ ಕಿರುತೆರೆ ಅನ್ನುವಂಥದ್ದು ಅಂದರೆ ಪ್ರತಿ ಮನೆಗಳಿಗೂ ತಲುಪುವಂಥದ್ದು. ಹಿರಿತೆರೆ ಅನ್ನುವಂಥದ್ದು ನೀವು ಹೇಳ್ದಂಗೆ ಹಬ್ಬದ ಊಟ, ಸೊ ಮೀನ್ಸ್ ಇದಾದರೆ ಪ್ರತಿದಿನ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ, ಒಂದು ಜೀವನ, ಒಂದು ಸರ್ವೈವ್ ಎಲ್ಲವನ್ನು ಆಗ್ತಾ ಇರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಆ ನೋವಿದೆಯಾ ಅಂದರೆ ಹಿರಿತೆರೆಯಲ್ಲಿ ನಾನು ಒಬ್ಬ ಅಂದರೆ ಫೇಮಸ್ ಮೀನ್ಸ್ ಇಲ್ಲಿದ್ದೀರಾ ಓಕೆ, ಬಟ್ ಅಲ್ಲಿ ಆ ಒಂದು ನಿಟ್ಟಿನಲ್ಲಿ ಏನಾದರೂ ಇನ್ನೂ ಒಂದು ಆ ಥರದ್ದು ನೋವುಗಳು, ಗೊಂದಲಗಳು? ಅಲ್ಲ, ನನಗೆ ಒಂದು ಏನು ಗೊತ್ತಾ ಸರ್, ಈ ಕಿರುತೆರೆಯಲ್ಲಿ ನಾನು ಸಾಕಷ್ಟು ಅವಕಾಶಗಳನ್ನು ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಅವಕಾಶಗಳು ಸಿಕ್ಕಿದೆ. ನಾನು ಇವತ್ತಿನವರೆಗೂ ಯಾರ ಹತ್ರನೂ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಬಂದು ನನ್ನ ಬಿಗಿನಿಂಗ್ ಇತ್ತು. ಆಗಿನ ಕಾಲದಲ್ಲೆಲ್ಲ ಫೋಟೋ ಹಿಡ್ಕೊಂಡು ಓಡಾಡೋದಿತ್ತು. ಈಗೆಲ್ಲ ಮೊಬೈಲೆಲ್ಲ ಫೋಟೋ ಕಳಿಸ್ಬಿಡ್ತಾರೆ. ಅದು ಆವಾಗ ಪ್ರೊಫೈಲು ಅದು ಇದು ಈ ಕಡೆ ಒಂದು ಫೋಟೋ ಹಿಡ್ಕೊಂಡು ಹಿಂದ್ಗಡೆ ಫೋನ್ ನಂಬರ್, ಅವಾಗ ಫೋನು ಇರ್ತಿರ್ಲಿಲ್ಲ, PP ನಂಬರು ಅದು ಇದು ಯಾರ್ಯಾರ್ದು ಕೊಟ್ಕೊಂಡು ಹೆಂಗೆ ಬಂದು ಬಿಡಿ ಅನಿಸುತ್ತೆ. ಎಷ್ಟೋ ಜನ ನನ್ನ ಸಹ ಕಲಾವಿದರು ಕೂಡ, ಮಿತ್ರರು ಕೂಡ ಹೇಳ್ತಾರೆ, ನೀವು ಅಲ್ಲಿ ಅವಕಾಶಗಳು ಸಿನಿಮಾದಲ್ಲಿ, ಅದು ಆಗಲೇ ಹೇಳಿದ್ನಲ್ಲ, ಪ್ರತಿಯೊಂದಕ್ಕೂ ಹಣೆ ಬರ ಅನ್ನೋದಿರುತ್ತೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದು ನಮಗೆ ಸಿಕ್ಕಿರಲ್ಲ. ಆ ಹಣೆಯಲ್ಲಿ ಬರೆದು ಕಳಿಸ್ಬಿಟ್ಟಿರ್ತಾನೆ. ನೋಡೋಣ. ಇನ್ನೂ ಈಗ ಒಂದು ಉದಾಹರಣೆ ಹೇಳ್ತೀನಿ ಸರ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇವರು ಗಡ್ಡಪ್ಪನವರು ಅಥವಾ ಸೆಂಚುರಿ ಗೌಡ ಆ ವಯಸ್ಸಲ್ಲಿ ಸ್ಟಾರ್ ನನಗಿನ್ನೂ ಆ ಏಜ್ ಇದೆ ಹಂಗೆ ಅಂದ್ಕೊಳ್ಳೋಣ. ಇವತ್ತೆಲ್ಲ ನಾಳೆ ಸಿಗುತ್ತೆ ರೀ. ಪಾಸಿಟಿವ್. ಯಾವತ್ತು ಸಿಕ್ಕಿಲ್ಲ ಅಂತ ಕೊರೋದಿದೆಯಲ್ಲ, ಅದು ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ನಮ್ಮಲ್ಲಿ ಇರುವಂಥ ಕ್ರಿಯೇಟಿವಿಟಿನ ಅದು ಇದು ಮಾಡಿಬಿಡುತ್ತೆ. ಅಯ್ಯೋ ನಂಗೆ ಸಿಕ್ಕಲಿಲ್ಲ, ಅವ್ರು ನೋಡ್ಕೊಳ್ಳಿ, ಅವ್ರಿಗೆ ಸಿಕ್ತು, ನನಗೆ ಸಿಗಬೇಕಾಗಿದ್ದನ್ನು ಯಾರ ಹತ್ರನೂ ಕಿತ್ಕೊಳ್ಳೋಕ್ಕಾಗೋದೇ ಇಲ್ಲ. ನನಗೆ ಸಿಗಬೇಕಾಗಿದ್ದು ನನಗೆ ಸಿಗುತ್ತೆ. ಅದೇ ಭರವಸೆ ಮೇಲೆ, ಅದೇ ತಾಳ್ಮೆಯಿಂದನೇ ಇವತ್ತಿನವರೆಗೂ ನಾನು ಬದುಕ್ತಾ ಇರೋದು.